ಇನ್ನು ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಕುಸಿತ ಆಗಿದೆ. ಜಾಲಹಳ್ಳಿ ಕ್ರಾಸ್ ಬಳಿ ಸುಮಾರು 7ರಿಂದ 8 ಅಡಿ ಆಳದ ಗುಂಡಿ ಈಗಾಗಲೇ ಕಾಣಿಸ್ಕೊಳ್ತಾ ಇದೆ. ಸುರಕ್ಷತಾ ಕ್ರಮಗಳನ್ನು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಕೈಗೊಂಡಿಲ್ಲ. ಜೀವ ಭಯದಲ್ಲಿ ಹೆದ್ದಾರಿಯ ಸವಾರರು ಈಗ ವಾಹನವನ್ನು ಓಡಿಸ್ತಾ ಇದ್ದಾರೆ. ಆಟೋ ಚಾಲಕರು ಬ್ಯಾರಿಕೇಡ್ ಅನ್ನು ತಾವೇ ಸ್ವತಃ ಅಳವಡಿಕೆ ಮಾಡಿದ್ದಾರೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ನೋಡೋಣ ಬನ್ನಿ. ಬೆಂಗಳೂರು ಟು ತುಮಕೂರು ಹೈವೇನಲ್ಲಿ ಬೃಹತ್ ಗುಂಡಿ, ಜೀವ ಭಯದಲ್ಲಿ ಹೆದ್ದಾರಿಯ ವಾಹನ ಸವಾರರು. 8 ಅಡಿ ಆಳ ಗುಂಡಿ ಬಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಬೆಂಗಳೂರಿನ ಯಾವುದೋ ಏರಿಯಾದಲ್ಲಿ ಬಿದ್ದಿರೋ ಗುಂಡಿಯಲ್ಲ ಇದು, ಬದಲಾಗಿ ಬೆಂಗಳೂರು ಟು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿದ್ದಿರುವ ಬೃಹತ್ ಗುಂಡಿ ಇದು. ಹೆದ್ದಾರಿ ಮಾರ್ಗದ ಜಾಲಹಳ್ಳಿ ಕ್ರಾಸ್ ಮುಖ್ಯ ರಸ್ತೆಯಲ್ಲೇ 7ರಿಂದ 8 ಅಡಿ ಆಳ ಗುಂಡಿ ಬಿದ್ದಿದೆ. ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡ್ತಾ ಇದ್ದಾರೆ. ಹೇಗಿದೆ ಚಿತ್ರಣ ಅಂತ ನೀವೇ ನೋಡಿ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಕುಸಿತ ಆಗಿದೆ, ಬೃಹತ್ ಗುಂಡಿ ಬಿದ್ದಿದೆ. ಆದರೂ ಕೂಡ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ವಾಹನ ಸವಾರರು ವೆಹಿಕಲ್ಗಳು ಓಡಾಡೋದಕ್ಕೆ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹೇಗಿದೆ ಚಿತ್ರಣ ಅಂತ ತೋರಿಸ್ತೀನಿ. ಇದು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾರ್ಗ. ಈ ಮಾರ್ಗದಲ್ಲಿ ಜಾಲಹಳ್ಳಿ ಕ್ರಾಸ್, ಈ ಜಾಲಹಳ್ಳಿ ಕ್ರಾಸ್ನ ಮುಖ್ಯ ರಸ್ತೆಯಲ್ಲೇ ಈ ರೀತಿ ಬೃಹದ್ದಾಗಿ ಗುಂಡಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಬಿದ್ದು ತುಂಬ ದಿನಗಳಾಗಿದೆ, ಅದನ್ನು ಸರಿಪಡಿಸುವುದಕ್ಕೆ ಮುಂದಾಗ್ತಾ ಇಲ್ಲ. ಬ್ಯಾರಿಕೇಡನ್ನು ರಸ್ತೆಗೆ ಮತ್ತೆ ಮರು ಡಾಂಬರೀಕರಣ ಮಾಡುವಂಥದ್ದು ಕೂಡ ಮುಂದಾಗ್ತಾ ಇಲ್ಲ. ವೆಹಿಕಲ್ಗಳು ಪಕ್ಕದಲ್ಲೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೃಹತ್ ಗಾತ್ರದಲ್ಲಿ ಗುಂಡಿ ಬಿದ್ದಿದ್ದು ವಾಹನ ಸವಾರರು, ದ್ವಿಚಕ್ರ ವಾಹನಗಳು ಓಡಾಡಲಿಕ್ಕೆ ತೀರಾ ಕಷ್ಟ ಆಗ್ತಾ ಇದೆ. ರಾತ್ರಿ ಸಮಯದಲ್ಲಂತೂ ಬೆಳಕಿಲ್ಲ ಅಂತಂದರೆ ಇದಕ್ಕೆ ಬಿದ್ದು ಗಾಯಗೊಳ್ಳುವ ಸಾಧ್ಯತೆ ಇದೆ. ಈ ಹಿಂದೆ ಬಿದ್ದು ಗಾಯಗೊಂಡಿದ್ದಾರೆ. ಅದಾದಮೇಲೆ ಪೊಲೀಸರು ಈ ಒಂದು ಕುಸಿತಕ್ಕೆ, ರಸ್ತೆ ಕುಸಿತ ಭಾಗ ಏನಿದೆ ಅಲ್ಲಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಇಲ್ಲದೆ ಹೋದರೆ ಇದು ಇನ್ನೂ ತೀರಾ ಅಪಾಯ ಆಗ್ತಾ ಇತ್ತು. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗಮನ ಹರಿಸಬೇಕಾಗುತ್ತೆ. ಸಾರ್ವಜನಿಕರು ಕೂಡ ಓಡಾಡ್ತಾ ಇರ್ತಾರೆ. ಕಾರು, ಬಸ್ಸು, ಲಾರಿ, ಬೈಕ್ಗಳೆಲ್ಲವೂ ಕೂಡ ಅದರ ಪಕ್ಕದಲ್ಲೇ ಹೋಗ್ತಾ ಇರುವಂಥ ಚಿತ್ರಾವಳಿಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಇದು ತೀರಾ ಅಪಾಯಕಾರಿಯಾಗಿದೆ. ಇದರಿಂದಾಗಿ ವೆಹಿಕಲ್ ಓಡಾಡಲಿಕ್ಕೆ ಕಷ್ಟ ಆಗ್ತಿದೆ. ನೋಡ್ಬೋದು, KSRTC ಬಸ್ ಅಂತೂ ಹೋಗ್ಲಿಕ್ಕೆ ತೀರಾ ಕಷ್ಟ ಆಗ್ತಾ ಇದೆ. ಈ ಅಡ್ಡ ಇರೋದ್ರಿಂದಾಗಿ ಅಲ್ಲೇ ಕಾರ್ ನಿಂತಿರೋದನ್ನ ಗಮನಿಸ್ತಾ ಹೋಗ್ತಾ ಇದ್ರ. ಆ ಕಾರ್ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆ ಈ ಒಂದು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಅದು ಜಾಲಹಳ್ಳಿ ಕ್ರಾಸ್ನ ಮುಖ್ಯ ರಸ್ತೆಯಲ್ಲೇ ಬೃಹತ್ ಕುಸಿತ ಆಗಿದೆ, ಗುಂಡಿ ಬಿದ್ದಿದೆ. ಅದನ್ನು ಸರಿಪಡಿಸೋದಕ್ಕೆ ಮುಂದಾಗದೇ ಇರುವಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಲೇ ಹೇಳಬಹುದಾಗಿದೆ. ಈಗ ಚುನಾವಣೆ ಇರೋದ್ರಿಂದ ಅದನ್ನು ಸರಿಪಡಿಸ್ತಾರೆ ಇಲ್ವ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಹೇಗೆ ಕಾಡ್ತಾ ಹೋಗ್ತಿದೆ. ಹೆದ್ದಾರಿಯಲ್ಲಿ ಇಂತಹ ಬೃಹತ್ ಗುಂಡಿ ಬಿದ್ದಿದ್ರು ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಎಚ್ಚೆತ್ತು ಸರಿಪಡಿಸೋದಕ್ಕೆ ಮುಂದಾಗಿಲ್ಲ. ಬದಲಾಗಿ ಆಟೋ ಚಾಲಕರೇ ಬ್ಯಾರಿಕೇಡ್ ಅಳವಡಿಸ್ತಾ ಇದ್ದಾರೆ. ಏನೋ ಬೃಹತ್ ಗುಂಡಿಯಿಂದ ವಾಹನ ಸವಾರರು ಬೀಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಕ್ರಮ ವಹಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆಯ್ತು, 1 ವರ್ಷ 2 ತಿಂಗಳಾಯ್ತು, ಸರಿಪಡಿಸಿಲ್ಲ. ನಾವು ಅಲ್ಲಿ ಬ್ಯಾನರ್ ಅಲ್ಲಿ ಇಲ್ಲಿ ಎಲ್ಲ ಇತ್ತು, ತಗೊಬಂದು ಇಲ್ಲೇ ಮಡಗಿದೀವಿ. ಇಲ್ಲೇ ಓಡಾಡ್ದವ್ರದ್ದು ಹಂಗೆ ಕುಸ್ತಾಗಿರ್ತದು, ದೊಡ್ಡದಾಗಿದೆ. ಯಾರು ಇಲ್ಲಿ ಬಂದು ನೋಡೋದು ಇಲ್ಲ, ಏನಿಲ್ಲ. ಸಾವಿರಾರು ಜನ ಓಡಾಡ್ತಾರೆ, ಯಾರು ಬಂದು ನೋಡಲ್ಲ. ಅದು ಖಂಡಿತ ಮಾಡಬೇಕು. ಮತ್ತೆ ಅದು ಇದಕ್ಕೆ ಸೂಯಿಸೈಡ್ ಅಲ್ಲ, ಅದು ಬಿಟ್ಟರೆ ಹೋಗ್ಬಿಡ್ತಾರೆ, ಪ್ರಾಣ ಹೋಗ್ಬಿಡ್ತದೆ. ಅದು ಸರಿ ಮಾಡಬೇಕು, ಫಸ್ಟ್ ಅದು ಮಾಡಿ. ಒಟ್ಟಾರೆ ಬೆಂಗಳೂರು ಟು ತುಮಕೂರು ಹೆದ್ದಾರಿಯಲ್ಲಿ ಬೃಹತ್ ಗುಂಡಿ ಬಿದ್ದಿರೋದು ಆತಂಕಕ್ಕೆ ಕಾರಣವಾಗಿದೆ. ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಗುಂಡಿ ಮುಚ್ಚಿ ವಾಹನ ಸವಾರರ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.